ಗೈಸ್ ಅಲ್ಲಿ ನಾನು 5 o'clockಗೆ ನಾವೀಗ 9 ಡೇಸ್ ಗೈಸ್ ಇಲ್ಲಿ ನೋಡಿ ಕಾರ್ ಹೆಂಗಾಗೆ ಸ್ಕಾರ್ಪಿಯೋ ಬಂತು. ಹಾಯ್ ನೋಡಿ ಹೆಂಗ್ ಕೊಚ್ಚಾಗಿದೆ ಎಕ್ಸ್ಪೀರಿಯನ್ಸ್. ಟಾಟಾ ಹೋಗ್ತಿದೆ ಚಂಪಿ ಟಾಟಾ. ಚಾಮ್ನ ಡೇ ಕೇರಿಗೆ ಬಿಡ್ತಿದ್ದೀವಿ. ಚಾಮ್ ಓನಪ್ಪ ಚಂಪಿ ಚಂಪು ಎಲ್ಲೋಗ್ಬೇಕು? ಹಾಂ ಹೋಗೋಣ. ಆಯ್ತಾಯ್ತು. ನಾವು ಚಾಂಪುನ ಡೇ ಕೇರಿಗೆ ಬಿಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಚಾಂಪ ವಾಶ್ರೂಮ್ ಮಾಡಕ್ಕೆ ಬಂದಿದ್ದಾನೆ ಈಗ. ಸೊ ಅವನ್ನ ಅಲ್ಲಿ ಬಿಟ್ಬಿಟ್ಟು ನಾವು ಆಂಧ್ರ ಪ್ರದೇಶಕ್ಕೆ ಹೋಗ್ತೀವಿ. ಸೊ ಬನ್ನಿ ಹೋಗೋಣ. ಚಾಂಪ್ ಬರ್ತಾ ಇದ್ದಾನೆ. ಗೈಸ್ ಚಾಂಪ ಅಳ್ತಾ ಇದ್ದಾನೆ. ಬೇರೆ ನಾಯಿ ಇದೆ. ಇದು ಹಿಂಗೆ ಇದ್ದಿದ್ದು. ಗೈಸ್ ನಾವೀಗ ಮನೆಗೆ ಹೋಗ್ತಾ ಇದ್ದೀವಿ. ಚಾಂಪುನ ಡೇಕರ್ ಹತ್ರ ಬಿಟ್ಬಿಟ್ಟು ಅವನು ಪಾಪ ಬಿಡುತ್ತಾನೆ ಇರಲಿಲ್ಲ. ಬೇರೆ ನಾಯಿನೆಲ್ಲ ನೋಡ್ಬಿಟ್ಟು ಪಾಪ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದ. ಚಾಂಪ್ ಊಟನೇ ತಿಂದಿರಲಿಲ್ಲ. ಸೊ ಬೇರೆ ನಾಯಿಗೆ ಹಾಕಕ್ಕೆ ಬಂದಿದ್ದೀನಿ. ಗೈಸ್ ನಾವೀಗ ಹೊರಡ್ತಿದ್ದೀವಿ. ಚಂದಕ್ಕ ಮನೆಗೆ ಬಂದಿದ್ದೀವಿ. ಇವಾಗ ಇವ್ರನ್ನ ಪಿಕ್ ಮಾಡಿಬಿಟ್ಟು ನಾವು ಮತ್ತೆ ಕಾರಲ್ಲಿ ಹೋಗ್ತೀವಿ. ಗೈಸ್ ಈಗ ಟೈಮ್ 6 o'clock ಆಗಿದೆ. ಸೊ ನಾವು ಆಂಧ್ರ ಪ್ರದೇಶ್ ಬಾರ್ಡರ್ ಹತ್ರ ಇದ್ದೀವಿ. ತಾತ ಅಲ್ಲಿ ತಿಂತಾ ಇದೆ. ಎಲ್ಲರೂ ತಿಂತಾ ಇದ್ದೀವಿ. ಏನಾದರೂ ಸ್ನ್ಯಾಕ್ಸ್ ತಿಂತಾ ಇದ್ದೀವಿ. ಸೊ ಅಷ್ಟೇ. ರೈಸ್ ಬೇಕಾ? ಗೈಸ್ ನಾವೀಗ ಗೆಸ್ಟ್ ಹೌಸ್ ಹತ್ರ ಬಂದಿದ್ದೀವಿ. ಸೊ ಹೋಟೆಲ್ ಬುಕ್ ಮಾಡೋಕ್ಕೆ. ಅಪ್ಪ ಕಾಲೆಲ್ಲ ನೋವ್ತಾ ಇದೆ. ಫುಲ್ಲು ಕಾಲು ಜುಮ್ ಅಂತ ಇದೆ. ಗೈಸ್ ನಾವು ರೂಮಿಗೆ ಬಂದ್ವಿ. ಹಂಗೆ ಬಂದು ಮಲ್ಕೊಂಬಿಡ್ತೀವಿ ಈಗ. ಗೈಸ್ ನಾವೀಗ ರೂಮಿಗೆ ಬಂದಿದ್ದೀವಿ. ಸಾರಿ ಗೆಸ್ಟ್ ಹೌಸಿಗೆ ಬಂದಿದ್ದೀವಿ. ಸೊ ನಿದ್ದೆ ಬರ್ತದೆ. ನಿದ್ದೆನೇ ಮಾಡಿಲ್ಲ ನಾವು. ಮಮ್ಮಿ ಕೂತಿದೆ. ಮಮ್ಮಿ ಡ್ಯಾಡಿ ಕೂತಿದೆ. ಎಲ್ಲರೂ ನಿಂತಿದ್ದಾರೆ. ಪ್ರಶಾಂತನ ತೋರಿಸ್ತೀನಿ ಅಂತ ಅಲ್ಲಿ ಹೋಗಿ ಮಲ್ಕೊಂಬಿಟ್ಟಿದೆ. ಮಲ್ಕೊಂಡಿದೆ ಅಂತ ತೋರ್ಸೋಣ ಅಂತ ಬಂದೆ. ಚೆನ್ನಾಗಿದೆ. ಕಿರಣ್ ಮಾಮ ಬಂತು. ನಾವು ಲಗೇಜಸ್ ತೊಗೊಂಡು ಹೋಗ್ತಾ ಇದ್ದೀವಿ. ನಾವೀಗ ಮಲ್ಕೋತಾ ಇದ್ದೀವಿ. ಸೊ ನಾಳೆ 6 o'clockಗೆ ಎದ್ದೊಳ್ಬೇಕು. ಸಾರಿ 5 o'clockಗೆ ಎದ್ದೊಳ್ಬೇಕು. 6 o'clockಗೆ ಬಿಡಬೇಕು. ಸೊ ಎಲ್ಲರೂ ಮಲಗಿದ್ದಾರೆ. ಅಲ್ಲಿ ಪ್ರಶಾಂತನ ಇಲ್ಲಿ ಮಮ್ಮಿ ಮಲ್ಕೊಂಡಿದ್ದಾರೆ. ಇಲ್ಲೆಲ್ಲರೂ ಬರ್ತಾ ಇದ್ದಾರೆ. ನಾಳೆ ಸಿಗ್ತೀನಿ. ಬಾಯ್. ಗುಡ್ ಮಾರ್ನಿಂಗ್ ಗೈಸ್. ಸೊ ನಾನು 5 o'clockಗೆ ಎದ್ದೊಳ್ದೆ. ಸ್ನಾನ ಮಾಡ್ಕೊಂಡು ಆಚೆ ಬಂದಿದ್ದೀನಿ. ಇಲ್ಲಿ ಸುಂದರ ಅಲ್ಲಿ ಕಿರಣ್ ಮಾಮ ಬಂತು.
ಇಲ್ಲೆಲ್ಲರೂ ಇದ್ದಾರೆ, ಚೆನ್ನಾಗಿದೆ ವ್ಯೂ. ಎಲ್ಲ 1:30ಗೆ ಬಂದಿದ್ದಾರೆ ರಾತ್ರಿ, ನಾನು ನಿದ್ದೆ ಮಾಡಿಬಿಟ್ಟಿದ್ದೆ. ಇವಾಗ ಹೊರಡ್ತೀವಿ ನಾವಿನ್ನೇನು. ಮೈಸೂರೇ ನೋಡ್ಕೊಬರೋಣ. ಹೊರಡ್ತಿದ್ದಾರೆ, ನಾವೀಗ ಹೊರಡ್ತಾ ಇದ್ವಿ ಈ ದೇವಸ್ಥಾನಕ್ಕೆ. ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ದೇವಸ್ಥಾನ ವಿಡಿಯೋ ಮಾಡೋಂಗಿಲ್ಲ, ಸೊ ಸ್ವಲ್ಪ ಮಾಡ್ತಿದ್ದೀನಿ. ನಾವು ಪೂಜೆ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ಪೂಜೆ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಅಲ್ಲಿ ವೈಟ್ ಹಾರ್ಸ್ ವೈಟ್ ಕಲರ್ ಹಸು ಇದೆ. ಸೇಮ್ ಪಿಂಕ್ಯಕ ಚೆಂದೋಕ ಥರನೇ ಇದೆ ಅಲ್ಲ. ಇದು ಚಾಂಪ. ಗೈಸ್ 2 ಕಿಲೋಮೀಟರ್ ಹಂಗೆ ಓಡಾಡ್ಕೊಂಡು ಇಲ್ಲಿಗೆ ಬಂದ್ವಿ. ಈಗ 65 ಯಾವಾಗ ಆಗೋದು ನೀನು ಕೆಜಿ? ಇಲ್ಲಿರೋ ದೇವಸ್ಥಾನ ಆಗಿ ಹೋಗ್ತಾ ಇದೀವಿ. ಈಗ ಸೆಕೆಂಡ್ ದೇವಸ್ಥಾನ. ಗೈಸ್ ಬಂಡೆ ಅಲ್ಲಿ ತೋರಿಸಿ, ಇದ್ರ ಮೇಲೆ ಹತ್ಕೊಂಡು ಹೋಗ್ಬೇಕು. ಸೈಕಾಗಿದೆ. ಮುಂದಕ್ಕೆ ಹೋಗೋಣ. ವಯಸ್ಸಿನ ನಂಗೆ ಒಂದು ಕ್ವೆಶನ್ ಕೇಳ್ತೀನಿ. ಏನು? ನೀನೇನಾರ ಡೆಫ್ ಆಗಿದ್ರೆ ಊಟಕ್ಕೆ ಹೆಂಗೆ ಕೇಳ್ತೀಯ? ಊಟ ನೀರುಗೆ ಹೆಂಗೆ ಕೇಳ್ತೀಯ? ಬಾಯಿಂದ ಕೇಳ್ತೀನಿ, ಮಾತಾಡ್ತೀನಿ. ನನ್ಗೆ ಗೊತ್ತದು, ನಾನು ನೋಡಿದ್ದೀನಿ. ಹಿಂಗಿಟ್ಕೋ, ಪ್ಲೇಸ್ ಇಟ್ಟು ನನ್ಗೆ ಗೊತ್ತಿಲ್ಲ. ಆಯಿತು, ಇನ್ನು ನ್ಯಾಪ್ಕ ಬಂದರೆ ನಾನು ಏನು ಕೇಳ್ತೀನಿ. ಗೈಸ್ ಎಲ್ಲರೂ ಆಗಲೇ ಬರ್ತವ್ರೆ. ನಾವಾಗಲೇ ಫಸ್ಟಲ್ಲಿ ಇದ್ವಿ ಗೊತ್ತಾ? ಸೆಕೆ ಹೊಡಿತಿದ್ದೆ, ತೊಗೊಂಡು ಕೂದಲು ನಿಂಗೆ ಹಾಕೊಂಡ್ಬಿಡ್ತೀವಿ. ಗೈಸ್ ನಾವು ಟಾಪಲ್ಲಿ ಫಸ್ಟ್ ಬಂದುಬಿಟ್ವಿ, ನಾವು 3 ಜನ. ಅವ್ರಿನ್ನ ನಡ್ಕೊಂಡು ಬರ್ತಾ ಇದ್ದಾರೆ. ಸೆಕೆ ಹೊಡಿತಿದ್ದೆ, ಅದಕ್ಕೆ ಕೂದಲು ಕಟ್ಕೊಂಡ್ಬಿಟ್ವಿ. ಫುಲ್ ಸೆಕೆ. ನಾವು ಕಾಯ್ತಿದ್ದೀವಿ, ಅವ್ರು ಇನ್ನೂ ಬರ್ತಾನೆ ಇಲ್ಲ. ಅಲ್ಲಿದೆ ದೇವಸ್ಥಾನ. ಇಲ್ಲಿಂದ ಹೋಗ್ಬೇಕು ನಾವು. ಮಳೆಯಲ್ಲಿ ನೆನ್ಕೊಂಡು ಹೋಗೋದು. ನಾವು ಮಳೆ ನೆಂದ್ಬಿಟ್ವಿ. ವಾಟರ್ ಫಾಲ್ ನೆಂದ್ಬಿಟ್ವಿ. ಇನ್ನು ತಲೆ ಮೇಲೆ ನೀರು ಬಿಡ್ತಾ ಇದೆ. ಇಲ್ಲೂ ಬೇರೆ. ಅಯ್ಯೋ ಎಷ್ಟು ಚೆನ್ನಾಗಿದೆ. ಗೈಸ್ ನಾವೀಗ ಇಲ್ಲಿ ಹತ್ತುತ್ತೀವಿ. ಚೆನ್ನಾಗಿರುತ್ತೆ ಅನ್ಕೋತೀವಿ. ಒಳ್ಳೆ ಸ್ಟ್ರೈಟ್ ಥರ ಇದೆ ಗೈಸ್. ಅಲ್ಲಿ ಹೋಗ್ಬೇಕೀಗ. ದೇವ್ರದ್ದು ಇದ್ರ ಚಕ್ರ ಅಂತಾರಲ್ಲ, ಸುದರ್ಶನ ಚಕ್ರ. ಅದನ್ನ ತಗೊಂಡು ತೆಗ್ದೀನಿ ಸರ್. ಈಗ ಕೆಳಗಡೆ ಇಳಿತಿದ್ದೀವಿ. ಅವಾಗಲೇ ಬಂದ್ರಲ್ಲ, ಅಲ್ಲಿಂದ ಇಳಿತಿದ್ದೀವಿ. ಆಮೇಲೆ ದೇವಸ್ಥಾನಕ್ಕೆ ಬಂದೆ ದೇವಸ್ಥಾನ ಇಂದ ಬಂದ್ವಿ. ಸೊ ಮುಖ ತೊಳ್ಕೊಂಡು ತಣ್ಣಕ್ಕಿತ್ತು. ನಾವೀಗ ಇಳಿತಿದ್ದೀವಿ ಕೆಳಗಡೆ. ಈಗ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆವಾಗಲೇ ವಿಡಿಯೋ ಮಾಡಿಲ್ಲ, ಬಿಕಾಸ್ ಚಾರ್ಜ್ ಇರಲಿಲ್ಲ.
ಈಗ ಇನ್ನೊಂದು ಹೋಟೆಲಿಗೆ ಬಂದ್ವಿ. ಸೊ ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನನ್ನ ಚಾರ್ಜ್ ಇರಲಿಲ್ಲ, ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಈಗ ಹೋಟೆಲಿಗೆ ಬಂದ್ವಿ. ಮತ್ತೆ ಇಲ್ಲಿ ಬಂದ್ವಿ. ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ, ರೂಮ್ ಚೇಂಜ್ ಮಾಡ್ತಾ ಇದ್ದೀವಿ, ಚೆನ್ನಾಗಿಲ್ಲ ಅಂದ್ಬಿಟ್ಟು. ಈಗ ಇಲ್ಲಿ ಬಂದ್ವಿ ಈ ರೂಮ್ಗೆ. ಇಲ್ಲೆಲ್ಲ ಸಪ್ರೇಟ್ ಇದೆ ಅಂತ. ಸೊ ಈ ರೂಮ್ ನೋಡೋಕೆ ಬಂದಿದ್ದೀವಿ. ಇಲ್ಲಿ ಈ ರೂಮಿಗೆ ಬಂದ್ವಿ. ನಾವೀಗ ನಮ್ಮ ರೂಮಿಗೆ ಬಂದ್ವಿ. ನಾನು, ಮಮ್ಮಿ, ಡ್ಯಾಡಿ, ಚಂದು, ಪಿಂಕಿ ಅಕ್ಕ ಈ ರೂಮಲ್ಲಿ ಇರ್ತೀವಿ. ಚಂದಕ್ಕ, ಪ್ರಶಾಂತನ ಆಂಟಿ ನೆಕ್ಸ್ಟ್ ರೂಮ್. ಮತ್ತು ಚಾಯಕ ಫ್ಯಾಮಿಲಿ, ಮಮ್ಮ ಫ್ಯಾಮಿಲಿ, ರೂಪಕ್ಕ ಫ್ಯಾಮಿಲಿ ಎಲ್ಲರೂ ಪಕ್ಕ ರೂಮಲ್ಲಿ ಇರ್ತಾರೆ. ನಮ್ಮ ರೂಮಿಗೆ ಬಂದ್ಬಿಟ್ಟು ಸೆಟಲ್ ಆದ್ವಿ. ಸೊ ತಿನ್ಕೊಂಡು ಸ್ವಲ್ಪ ಊಟನ ಇವಾಗ ಮಲ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾಳೆ ಸಿಗ್ತೀವಿ. ಗುಡ್ ನೈಟ್, ಬಾಯ್. ಗುಡ್ ಮಾರ್ನಿಂಗ್ ಗೈಸ್. ನಾನು 5 o'clock ಎದ್ಬಿಟ್ಟು ರೆಡಿ ಆಗಿದ್ದೀನಿ. ಈಗ ಟೈಮ್ ಬಂದು 6 o'clock ಆಗಿದೆ. ನಾವು 6:30 ಅಷ್ಟರಲ್ಲಿ ಚೆಕ್ಔಟ್ ಆಗಿಬಿಟ್ಟು ನಾವು 7:30 ಅಷ್ಟರಲ್ಲಿ ರೀಚ್ ಆಗಬೇಕಲ್ಲಿ. 2 hours ಜರ್ನಿ ಅಂತ ಇಲ್ಲಿಂದ ಅಲ್ಲಿಗೆ. ಆಮೇಲೆ 2 hours ವಾಪಸ್ ಬರೋಕ್ಕೆ. ನಮ್ಮ ಕಾರ್ ಅಲೋಡ್ ಇಲ್ಲ ಅಂತೆ, ಜೀಪಲ್ಲಿ ಹೋಗ್ಬೇಕಂತೆ. ನಂಗೆ ಗೊತ್ತಿಲ್ಲ ಏನೇನು ಅಂತ. ಅಷ್ಟೆಲ್ಲ ನಿಮಗೆಲ್ಲ ತೋರಿಸ್ತೀನಿ ವಿಡಿಯೋ ಏನೇನು ಮಾಡಿರ್ತೀನಿ ಅಂತ. ಇಲ್ಲಿ ವಾಕಿಂಗ್ ಮಾಡ್ತಾ ಇದೆ. ಅಲ್ಲಿ ಡಾಗಿ ಪುಟ್ಟ. ಆಯ್ತು ಚಾಂಪ ಥರ ಇದೆಲ್ಲ ಬೇಡ. ನೋ ಬೇಡ. ಚಾಂಪ ಆಮೇಲೆ ಪಾಪ ಬೇಜಾರು ಮಾಡ್ಕೊಂಬಿಡ್ತಾನೆ. ಅಲ್ಲೇನೆ ಅಮ್ಮ ಎಲ್ಲ ಓಡ್ಕೊಂಡ್ಬಿಡ್ತಾರೆ. ಜ್ಯೋತಿರಾ, ಓ ಅಲ್ಲಿ ಚಂದು ಅಕ್ಕ, ಜ್ಯೋತಿ ಅಲ್ಲಿ ಅತ್ತೆ. ನಿನ್ನಿಂದಾನೆ ನೀನು ಕೂತಿದ್ದೀರ. ನಾವೀಗ ಹೊರಡ್ತಿದ್ದೀವಿ ಗೈಸ್. ನಾವೀಗ ಹಾಫ್ ರೋಡಿಂಗ್ ಮಾಡ್ತಾ ಇದ್ದೀವಿ. ಮಾಮ ಅವರು, ಚಾಯಕ್ಕ ಅವರು, ರವಿ ಮಾಮ ಅವರೆಲ್ಲ ಜೀಪ್ ಮಾಡ್ಕೊ ಬರ್ತಾರೆ. ಬಿಕಾಸ್ ಅವ್ರ ಕಾರ್ ಹೋಗಲ್ವಂತೆ, ನಮ್ಮ ಕಾರ್ ಹೋಗುತ್ತೆ ಅಂದ್ರು. ಸೊ ನಾವೇ ಓಡಿಸ್ತಾ ಇದ್ದೀವಿ, ಹಾಫ್ ರೋಡಿಂಗ್ ಮಾಡ್ತಾ ಇದ್ದೀವಿ. ನಾನು ಹೇಳಿದ್ದು ಇಲ್ಲೇ ಸ್ಕಿಡ್ ಆಯ್ತಲ್ಲ ಅಲ್ಲಿ. ಲೆಕ್ಕ ಇಲ್ಲ ಇವಾಗ ಬಂದಿದ್ದೆ. ನಿಲ್ಸ್ಬಿಟ್ಟ? ಇಲ್ಲ ನಿಲ್ಸ್ಬಿಟ್ಟು ಬೇಡ. ಗೈಸ್ ನಾವೀಗ ಕೆಲ್ಸದವ್ರ ಹತ್ರ ಬಂದಿದ್ದೀವಿ. ಬಂದ್ವಿ ದೇವಸ್ಥಾನಕ್ಕೆ. ಶಿವಪ್ಪ ಕಾಯೋ ತೊಂಡೆ ಮೂರು ಲೋಕ ಸ್ವಾಮಿ ದೇವ. ನೆಕ್ಸ್ಟ್ ಕಾಪಾಡಯ್ಯ. ಸಾಕಪ್ಪ ಸಾಕು. ಹಾಡಿತ್ತ ಫೇಮಸ್. ಸಾಕು ಮನೆ. ಇಲ್ಲೂ ಹತ್ಬೇಕಂತೆ, ಕೋಲೆಲ್ಲ ಇಟ್ಟಿದೆ ನಮ್ಗೆ. ಅಲ್ಲೂ ಹತ್ತಿ ಇಲ್ಲೂ ಹತ್ತಿ ಎಲ್ಲ ಸಾಕಾಗ್ಬಿಟ್ಟಿದೆ. ಇಲ್ಲಿ ಎಷ್ಟು ಚಂದ ಓದ್ತಿದೆ. ಬನ್ನಿ ಹೋಗೋಣ ಗೈಸ್. ಇಲ್ಲಿ ನೋಡಿ ಕಾರ್ ಹೆಂಗಾಗಿದೆ ಕೊಚ್ಚೆಗೆ.
ಎಲ್ಲ ಕೊಚ್ಚೆ. ಆಫ್ ರೋಡಿಂಗಿಗೆ. ಹಾಂ, ಆಫ್ ರೋಡಿಂಗಿಗೆ. ಯಪ್ಪ, ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇಲ್ಲೊಂದು ದೇವಸ್ಥಾನ ಇದೆ, ಆಮೇಲೆ ಇಲ್ಲೆಲ್ಲ ಹೋಗ್ಬೇಕಂತೆ ಇವ್ರು ಹೇಳ್ತಾ ಇದ್ದಾರೆ. ಗೈಸ್, ಕಾಲು ತೊಳ್ಕೊಂಡು ಒಳಗೆ ಹೋಗ್ತಾ ಇದೀವಿ. ಹದಿನೈದು ವರ್ಷ ಆಯ್ತು ರೀಸೆಂಟ್ ಆಗಿ. ಇವಾಗ ಜಮೀನು ಪರಮಾತ್ಮನ ಮೇಲೆ ಭಾರ ಹಾಕಿದ್ರೆ ಯಾವುದೊಂದು ಇಲ್ಲ, ಎಲ್ಲ ಜಯ, ಎಲ್ಲ ಜಯ. ನಾನು ನನ್ನ ಹೆಂಡತಿ ಇಬ್ರೆ ಅದೇ ಝೂಮ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೇಮ್ ರೋಡ್, ಸೇಮ್ ತರ ಇರುತ್ತಂತೆ. ಅದೇ ರಾಮಾಯಣ. ಹಾ, ಬರೀ 2 ಕಿಲೋಮೀಟರ್. ರಾಮನಾಮ ಎಲ್ಲ ಚಿಕ್ಕವರೆಲ್ಲ ಈ ಕರೆಗೆ ಬಂದ್ಬಿಟ್ಟಿದ್ದೀವಿ. ಅಲ್ಲಿ ಹೋಗ್ಬೇಕೀಗ. ಗೈಸ್, ಎಷ್ಟು ಜನ ಹೋಗ್ತಿದ್ದೀವಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಎಲ್ಲಾರು ಕಾಣ್ತಿದ್ದೀರಾ? ಗ್ರಹದ ಭಾರ್ಗವ ನರಸಿಂಹನನ್ನು ನೋಡ್ಕೊಂಡು ಇವಾಗ ತಾನೇ ಮೇಲಿಂದ ಕೆಳಗಡೆ ಇಳಿದು ಕಲ್ಯಾಣಿ ಶ್ರೀಕಾಳದಲ್ಲಿ ನಿಂತ್ಕೊಂಡು ಫೋಟೋ ತೆಗೆದುಕೊಂಡು ಇನ್ನೇನು ಹೊರಗಡೆ ನಾವು ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಹ್ಞೂ ಅಲ್ವಾ, ಕಾಲು ನೋವು ಬರುತ್ತೆ. ಗೈಸ್, ಈಗ ದರ್ಶನ ಆಯ್ತು, ಕೆಳಗಡೆ ಹೋಗ್ತಾ ಇದೀವಿ. ಗೈಸ್, ನಾವು ಭದ್ರ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಕೆಳಗಡೆ ಇದೀವಿ ಈಗ. ನಾವು ತಿಂಡಿ ತಿಂದಿರ್ಲಿಲ್ಲ, ಸೊ ಈಗ ಊಟ ತಿಂಡಿ ಬ್ರಂಚ್ ಮಾಡ್ಕೊಂಡು ಹೊಡ್ತೀವಿ ಮನೆಗೆ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ಅವ್ರಿನ್ನ ಏನೇನು ಪ್ಲಾನ್ ಮಾಡ್ತಾರೆ. ಹಾಂ, ನಾವು ಒಂದೇ ದಿನ 9 ದೇವಸ್ಥಾನ ನೋಡ್ಬೇಕಂತ ಇದ್ದಿದ್ದು, ಆದರೆ ಇದು 3 o'clock ಮುಚ್ಚಿಬಿಡುತ್ತಂತೆ. ಸೊ ಅದಕ್ಕೆ ಹೋಗಿರ್ಲಿಲ್ಲ. ನೆಕ್ಸ್ಟ್ ಡೇ ಹೋಗೋಣ ಅಂತ ಬಂದ್ವಿ. ನೆಕ್ಸ್ಟ್ ಡೇ ಇವತ್ತೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ ಅಷ್ಟೇ. ರೀಚ್ ಆಗೋದು ಒಂದು 10 o'clock ಹಂಗೆ, ಮಿಡ್-ನೈಟ್. ಬಾಟಲ್ಲ ಏನಾರ ನೋಡಿಲ್ಲ ಇಲ್ಲಿ ಗಪ್ಪೀಸ್. ಅಲ್ಲಿ ವಾವ್, ಅದು ಕ್ಲಿಯರ್ ಆಗೈತೆ ನೋಡು. ಅವಲಿಂದ ಕೈ ಹಾಕ್ತಾನೆ, ಸಾಕಾಗೈತೆ. ಇವರೆಲ್ಲ ಆಗ್ಲೇ ಬಂದ್ಬಿಟ್ಟಿದ್ರು, ಸೊ ನಾವು ಮತ್ತೆ ಮೇಲೋಗ್ಬಿಟ್ಟು ಬರ್ತೀವಿ. ಮಣ್ಣು ಮಣ್ಣು ಮಣ್ಣು. ನಾವೀಗ 9 ದೇವಸ್ಥಾನ ನೋಡಿದ್ದೀವಿ. ಇಲ್ಲಿ ಇಷ್ಟು ದೇವಸ್ಥಾನ. ನಾವು 3rd ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಬಹುದು ಇದೇ ತರ ಇದೆ. ಈ ಕ್ಷೇತ್ರದಲ್ಲಿ ದರ್ಶನ ಮಾಡುವ ಗ್ರಹದಲ್ಲಿ ಶನಿ ಗುರುಗ್ರಹ ದೋಷಾనికి ಕಾರ್ಯದಲ್ಲಿ ಶ್ರೀಪಾದ ಹೋಗುತ್ತೆ. ಬುಧಗ್ರಹ ದೋಷಾనికి ಅಧಿಪತಿ ಇದು 3 ಕೈಲ ಕಾವರಕವಲ್ಲದೆ ಶುಕ್ರನಿಗೆ ಅಧಿಪತಿ 3ನೇದು. ನರಸಿಂಹ ಪ್ರತ್ಯಕ್ಷ ಒಂದು ಕೈಲಿ ರಾಮನ ಬಿಂದು, ಒಂದು ಕೈಲಿ ಸುದರ್ಶನ ಚಕ್ರಂ, ಅಲ್ಲಿ 3 ಕಣ್ಣು ಇದೆ. ಆ ಕಣ್ಣಲ್ಲಿ ರಾಮನ ದರ್ಶನ ಕೊಂಡಿದೆ ಚಂದ್ರ. ಇಲ್ಲಿ ಸ್ತಂಭನಲ್ಲಿ ಹಿರಣ್ಯಕಶಿಪುನ ಹೊಟ್ಟೆ ಬಾಗಿಲಿದ್ದು ಮೇಲಾಭದಿಂದ 4 ಕಿಲೋಮೀಟರ್ ಇದೆ. ಕರುಡ ಮಹಾರಥನ 8 ಯೋಗಾನಂದ ಚಂದ್ರಮಠ ಪಾವನೋ ನವಮೂರ್ತಿಯ. ಎಷ್ಟು ರೂಟಲ್ಲಿ ಬಂದಿದ್ದೀವಿ. ಒಂದು ವಿಡಿಯೋ ಮಾಡ್ತಿದ್ದೀನಿ ಕಾರ್ದು, ಎಲ್ಲಿಂದ ಬರುತ್ತೆ. ಸೊ
ಸಕ್ಸಸ್ಫುಲಿ ನಮ್ಮ ಕಾರು ಸ್ಕಾರ್ಪಿಯೋ ಬಂತು. ಹಾಯ್ ನೋಡಿ ಹೆಂಗ್ ಕೊಚ್ಚೆ ಆಗಿದೆ. ತಾಳಿ ತಾಳಿ ಓಯ್ ಮಳೆ ಬರ್ತಾ ಇದೆ. ಎಳ್ನೀರು ಕುಡಿತಿದ್ದೀವಿ. ತಾತ ಎಳ್ನೀರು ಕುಡಿತಿದೆ. ಎಲ್ಲರೂ ಎಳ್ನೀರು ಕುಡಿತಿದ್ದಾರೆ. ಕಿತ್ತೂರ ನಮ್ದು ಇನ್ನು ಎಳ್ನೀರು ಬರ್ತಾ ಇದೆ. ಅಲ್ಲಿ ತಗೋ ಬರ್ತಾ ಇದ್ದಾರೆ. ಕುಡಿಯಮ್ಮ ಕುಡಿ. ಐಸ್ ಕ್ರೀಮ್ ತಿನ್ನು ಬೇಕು ಅಂದಲ್ಲ, ಇವಾಗ ಐಸ್ ಕ್ರೀಮ್ ತಿನ್ನು. ಇದಾದ್ಮೇಲೆ ಐಸ್ ಕ್ರೀಮ್ ಕೊಡ್ಸುತ್ತೆ. ಕೊಡಿಸ್ತೀನಿ ಐಸ್ ಕ್ರೀಮ್. ತಾತ ಅಂತೂ ನಂಗೆ ಐಸ್ ಕ್ರೀಮ್ ಕೊಡ್ಸುತ್ತೆ. ಹೌದು ಹೌದು. ಮೋಮೋಸ್ ಕೊಡ್ಸುತ್ತೆ. ಹ್ಞೂ ಅಂತೂ ತಾತ. ಹೌದು ಹೌದು. ನೋಡು ಮೂತಿ ಕೊಚ್ಚಿಬಿಡ್ತೀನಿ ಹಂಗೆ. ಮಾಡಿ ತಾತ. ಏಮ್ರಾ ಆಪ್ ಮಾಡಬೇಕು. ನಿಮ್ದಕ್ಕೆ ಆಪ್ ಮಾಡ್ತಾ ಇತ್ತು ನೋಡ್ರಿ. ನಾವೀಗ ಮನೆಗೆ ಹೊಡ್ತಾ ಇದ್ವಿ ಊಟ ತಿನ್ಕೊಂಡು. ಮಾವಿನಕಾಯಿ ತಿಂತಾ ಇದೀವಿ. ಅಲ್ಲಿ ಸೀತಾಫಲ ತಿಂತಾ ಇದ್ದೀವಿ. ಮಾವಿನಕಾಯಿ ತಿಂತಾ ಇದ್ದೀವಮ್ಮ. ಕರ್ನಾಟಕ ಬಾರ್ಡರಿಗೆ ಬಂದಿದ್ದೀವಿ. ಅವರು ಕಾಫಿ ಕುಡಿಯೋಕೆ ನಿಲ್ಸಿದ್ದಾರೆ. ನಂಗೆ ಐಸ್ ಕ್ರೀಮ್ ಬೇಕು ಅಂತ ಅನ್ತಾ ಇದ್ದೀನಿ. ಸೊ ಇಲ್ಲಿ ಐಸ್ ಕ್ರೀಮ್ ಇಲ್ಲ, ಬಟ್ ಏನು ಗೊತ್ತಾ, ಇಲ್ಲಿದೆ. ಸೊ ನಾನು ಐಸ್ ಕ್ರೀಮ್ ತಿಂತೀನಿ. ಫೈನಲಿ ಐಸ್ ಕ್ರೀಮ್ ತಗೋತಿದ್ದೇನೆ. ಫೈನಲಿ ಐಸ್ ಕ್ರೀಮ್ ಕೊಡ್ಸಿದ್ರು. ಅವ್ರು ಬೇಡ ಬೇಡ ಅಂತಿದ್ರು, ಆಮೇಲೆ ಕೊಡ್ಸಿದ್ರು. ಹತ್ತಿದ್ದು ಐಸ್ ಕ್ರೀಮ್ ಐಸ್ ಕ್ರೀಮ್ ತಿನ್ನು ತಿನ್ನು. ಗೊತ್ತಾಗ್ತೈತೆ, ಬೆಳಗ್ಗೆ ಗೊತ್ತಾಗ್ತೈತೆ. ಏನಿಲ್ಲ. ಮಾಡ್ತಾ ಇದ್ದೀನಿ ಆಗಲೇ. ಚಾಂಪಿದ್ದಾನೆ, ಅವನಿಗೆ ಗೊತ್ತಿಲ್ಲ ನಾವು ಬಂದಿದ್ದೀವಿ ಅಂತ. ಅಮ್ಮ ಚಿಲ್ಲಿ ಬರಲಿ. ಅಮ್ಮ ಏಯ್ ಇಲ್ಲಿ ಡ್ಯಾಡಿ ಡ್ಯಾಡಿ ಮಗನೇ ಇಲ್ಲಪ್ಪ ಸಾರಿ ಮಗನೇ. ಚಾಂಪ
ಈ ನಾಯಿ ಅವ್ರು ನಾವು ಬಂದ್ವಿ ಅಂತ ಗೊತ್ತಾಗಿದ್ಕೆ ಕರ್ಕೊಂಡ್ ಬಂದ್ರು ಆಚೆಗೆ. ಚಂಪಿ ಇಲ್ಲಿ ನಾನೇ ಏನದು ಅಮ್ಮ ಆಯ್ತು ಹೂ ಕಣೆ ಮನೆಗೆ ಕಣೆ. ಏನತ್ತು ಮನೆಗೆ ಅಮ್ಮ. ಏನದಪ್ಪ ಆಯ್ತಪ್ಪ ಚಾಮ್ ಬಂದಿದ ತಕ್ಷಣ ನೀರು ಕುಡಿಯೋಕೆ ಹೊಟ್ಟೋದ. ಪಪ್ಪ ನೀರು ಕೊಟ್ಟೇ ಇರಲಿಲ್ಲ ಅಲ್ಲಿ. ಫುಲ್ ನಮ್ಮನ್ನ ಮಿಸ್ ಮಾಡ್ಕೊಂಡು ಫೈನಲಿ ಮನೆಗೆ ಬಂದಿ. ಬಿಟ್ಟ ಬಿಟ್ಟು 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 ಖುಷಿ ಖುಷಿ ನೋಡು ಖುಷಿ ಆನಪ್ಪ. ಓ ಪಾಪ ನೀರು ಬೇಕಂತೆ.